ಹಲೋ ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾ ಅಂತೂ ಭಾಳ ಚಲೋ ಮತ್ತು ಆರಾಮದೀನಿ ನೋಡಿರಿ. ಇವತ್ತು ಮತ್ತೊಂದು ಹೊಸ ವೀಡಿಯೋನ ತಂದಿದ್ದೀನಿ ಸ್ನೇಹಿತರೆ. ತುಂಬಾ ಸುಲಭವಾಗಿ ಮಾಡಬಹುದು ನೋಡಿ ಸ್ನೇಹಿತರೆ. ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಮೊದಲು ತಲುಪ್ತವೆ ಸ್ನೇಹಿತರೆ. ನೋಡಿರಿ, ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮನೆಯಲ್ಲಿ ಉಪ್ಪಿಟ್ಟು ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಕೆಲಸಕ್ಕೆ ಅರ್ಜೆಂಟ್ ಆದಾಗ ಮತ್ತು ತುಂಬಾ ಸಮಯ ಇಲ್ಲ ಎಂದಾಗ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಮೊದಲು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೇನೆ. ನೋಡಿ ಸ್ನೇಹಿತರೆ, ಆಯಿಲ್ ಬಿಸಿಯಾದ ನಂತರ ಜೀರಿಗೆ ಸಾಸಿವೆನ ಹಾಕಿದ್ದೇನೆ. ನೋಡಿ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿಗೆಯನ್ನು ಹಾಕ್ತಾಯಿದ್ದೇನೆ. ನೋಡಿ ಸ್ನೇಹಿತರೆ, ನಂತರ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಪುಟಾಣಿನ ಹಾಕ್ತಾಯಿದ್ದೇನೆ, ಹುರಿಗಡ್ಲೆ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಒಂದು 2-3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಸಿ ಕರಿಬೇವನ್ನು ಹಾಕ್ತಾಯಿದ್ದೇನೆ. ನೋಡಿ, ಸ್ವಲ್ಪ ಬೇಗನೆ ಬೇಯಲಿ, ಅರ್ಜೆಂಟ್ ಇದೆ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪನ್ನು ಮೇಲ್ಗಡೆ ಹಾಕ್ತಾಯಿದ್ದೇನೆ. ನೋಡಿ, ಉಪ್ಪು ಹಾಕಿಬಿಟ್ಟು ನಾನು ಒಂದು ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ನೀವು ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಇದು ಎಲ್ಲ ಫ್ರೈ ಆಗೋವರೆಗೂ ನೋಡಿರಿ, ನಾನು ರವೆಯನ್ನು ಹುರಿಯೋದಿಲ್ಲ. ಈ ಟ್ರಿಕ್ನ ನಾನು ಫಾಲೋ ಮಾಡ್ತೀನಿ ಯಾವಾಗಲೂ ಸಹ ಅಷ್ಟೇ. ನೋಡಿ, ರವೆನ ಜರಡಿ ಹಿಡ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡಿರಿ, ನಂತರ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಆಗೋವರೆಗೂ. ನೀವು ಹುರಿಯೋದು ಬೇಡ ರವೆಯನ್ನು. ಈ ರೀತಿ ಟ್ರಿಕ್ನ ಫಾಲೋ ಮಾಡಿ, ತುಂಬಾ ಸಮಯ ಉಳಿಯುತ್ತೆ ಸ್ನೇಹಿತರೆ ನಿಮಗೆ. ನೋಡಿರಿ, ಎಷ್ಟು ಉದುರಾಗಿ ಹುರಿದಕ್ಕಿಂತ ಪರ್ಫೆಕ್ಟಾಗಿ ಬಂದಿದೆ. ನೋಡಿರಿ, ಒಗ್ಗರಣೆಯಲ್ಲಿ ರೆಡಿ ಆಗಿದೆ. ನೋಡಿರಿ, ಈ ಥರ ಸಾಫ್ಟ್ ಆದ ನಂತರ ಎಲ್ಲ ತರಕಾರಿಗಳು ನೋಡಿರಿ, ನಾನು ಯಾವ ಬೌಲಲ್ಲಿ ರವೆನ ಅಳತೆ ಮಾಡಿ ತೋರಿಸ್ತೇನಲ್ಲ ಅದೇ ಬೌಲಲ್ಲಿ ನಾನು 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನೀವು ರವೆನ ಇನ್ನೂ ಸ್ವಲ್ಪ ಉದುರು ಉಪ್ಪಿಡಬೇಕು ಅಂತ ಹೇಳಿದರೆ ನೀವು 2 ಕಪ್ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಇದೇ ಇರಲಿ ಅಂತ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಮಸಾಲೆ, ಅದು ಸ್ವಲ್ಪ ಹಾಕಿಬಿಟ್ಟು ತಿರುಗ್ತಾ ಇಲ್ಲ, ಹಾಗೆ ಬಿಡ್ತಾಯಿದ್ದೀನಿ. ನೋಡಿ, ನಂತರ ನೀರು ಕುದಿ ಬಂದ ನಂತರ ನಾನು ರವೆನ ಹುರಿದಿಲ್ಲ ಸ್ನೇಹಿತರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ರವೆನ ಹಾಕ್ಕೊಳ್ಳಿ, ಸ್ವಲ್ಪನೇ ರವೆ ಹಾಕಿಬಿಟ್ಟು ಚೆನ್ನಾಗಿ ತಿರುಕೊಳ್ಳಿ. ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಹುರಿಯೋದು ಬೇಡ, ಸಮಯ ಇಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ರವೆ ಎಂಬುದು ಉದುರಾಗಿ ಕಾಣ್ತಾ ಇದೆ, ನೋಡ್ಬೋದು ಸ್ನೇಹಿತರೆ. ನೋಡಿರಿ, ಇಂಥ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಂಥ ವಿಡಿಯೋಗಳು ನಿಮಗೆ ಬರುತ್ತವೆ. ನೋಡಿರಿ, ತಿರುಗಿದ ನಂತರ ಒಂದು 30 ಸೆಕೆಂಡ್ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ ಗ್ಯಾಸ್ ಮೇಲೆ ಇರಲಿ. 30 ಸೆಕೆಂಡ್ ಆದ ನಂತರ ತೋರಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ರವೆ ಅನ್ನೋದು ನೋಡ್ಬೋದು. ಉಪ್ಪಿಟ್ಟು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ. ಮನೆಯಲ್ಲಿ ಹುರಿಯೋದು ಸಹ ಅವಶ್ಯಕತೆಯಲ್ಲಿ ಎಷ್ಟು ಉದುರಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ, ತುಂಬಾ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿದೆ ಮನೆಯಲ್ಲಿ, ನೀವು ಸಹ ಟ್ರೈ ಮಾಡಿ. ಇಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.